ಹೇಳಿದ್ರೆ ಅವನ ಹಿತಾಸಕ್ತಿಗಳನ್ನ ಪರಿಚಯ ಮಾಡ್ತಾ ಹೋಗಿ. ಪರಿಚಯಿಸಿ ಅಂತ. ಹಿತಾಸಕ್ತಿಗಳೇಂದ್ರೇನು? ನಿಮ್ಮ ಮದುವೆ ಆದ್ಮೇಲೆ ಪ್ರತಿಯೊಬ್ಬ ಹೆಣ್ಮಗಳಿಗೆ ಒಂದು ಆಸೆ ಇರುತ್ತೆ, ಗಂಡನ ಮನಸ್ಸನ್ನು ಗೆಲ್ಬೇಕು ಏನಾದರೂ ಮಾಡಿ. ಈ ಒಂದು ಆಸೆ ಎಲ್ರಿಗೂ ಇದ್ದೇ ಇರುತ್ತೆ. ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಏನು ಮಾಡಿದರೆ ಗಂಡನ ಮನಸ್ಸನ್ನು ಗೆಲ್ಲಕ್ಕೆ ಸಾಧ್ಯ? ಸ್ನೇಹಿತರೆ, ಯಾರೆಲ್ಲ ವಿಡಿಯೋ ನೋಡ್ತಿದ್ದೆ, ಇದರಲ್ಲಿ 5 ಪಾಯಿಂಟನ್ನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಒಂದೊಳ್ಳೆ ಟಿಪ್ಸ್ ಇದೆ ಆ್ಯಕ್ಚುಲಿ. ಆ್ಯಂಡ್ ನೀವೇನು ಅನ್ಕೊಳ್ತಿದ್ರೆ ಗಂಡನ ಮನಸ್ಸು ಗೆಲ್ಲಬೇಕು ಅಂತ 100% ಪಾಸಿಬಲ್ ಇದೆ. ಈ ಪಾಯಿಂಟ್ಸನ್ನು ಇಲ್ಲಿ ಬರೆದಿಟ್ಟಿದ್ದೀನಿ. ಆ ಪಾಯಿಂಟ್ಸನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಲೆಟ್ ಸ್ಟಾರ್ಟ್. ಸ್ನೇಹಿತರೆ, ಮೊದಲನೇ ಪಾಯಿಂಟ್ ಏನಂತ ಹೇಳಿದ್ರೆ ಆತ್ಮೀಯತೆ ತೋರಿಸಿ. ಆತ್ಮೀಯತೆ ಅಂದ್ರೇನು ಅಂದರೆ ಅವ್ರ ಹತ್ರ ಆಗುವಂಥದ್ದು. ಅದು ಪ್ರೀತಿ ಮತ್ತು ಗಮನ ನೀಡುವ ಒಂದು ವಿಚಾರದಲ್ಲಿ ಆತ್ಮೀಯತೆ ಆಗ್ತಾ ಹೋಗ್ಬೇಕು. ಎಷ್ಟೋ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾಚಿಕೆ ವಿಚಾರವಾಗಿ ಹತ್ರ ಆಗಲಿಕ್ಕೆ ಬಯಸಲ್ಲ. ಕೆಲವ್ರಿಗೆ ಅವ್ರಿಗೆ ನಾಚಿಕೆ ಸ್ವಭಾವ ಇರುತ್ತೆ. ಮದುವೆ ಆಗಿ ಹೊಸದ್ರಲ್ಲಿ ಇರ್ಬೋದು ಆ್ಯಂಡ್ ಹೋಗ್ತಾನೆ ಇರ್ಬೋದು. ಆ್ಯಂಡ್ ಹೊಸದ್ರಲ್ಲಿ ಮಾತ್ರ ಕೆಲವರು ಆತ್ಮೀಯತೆ ತೋರಿಸ್ತಾರೆ. ಹೋಗ್ತಾ ಒಂದು ಕಾಳಜಿ ಪ್ರೀತಿ ಅದು ಕಡಿಮೆ ಆಗ್ತಾ ಬರುತ್ತೆ. ಬಟ್ ಅದು ಆಗ್ಲಿಕ್ಕೆ ಬಿಡಬೇಡಿ ಆ್ಯಕ್ಚುಲಿ. ರೈಟ್? ಮನಸ್ಸಲ್ಲಿ ಆ ಫೀಲ್ ಯಾವತ್ತೂ ಇರಬೇಕು. ಆ್ಯಂಡ್ ಅದು ನಿರಂತರವಾಗಿ ಆ ಆತ್ಮೀಯತೆ ಗಮನ ಪ್ರೀತಿ ಕಾಳಜಿ ನಿರಂತರವಾಗಿ ಇರಬೇಕು. ಇದು ಫಸ್ಟ್ ಪಾಯಿಂಟ್. ಆ್ಯಂಡ್ ಸೆಕೆಂಡ್ ಪಾಯಿಂಟಿಗೆ ಬರೋಣ. ಏನಂತ ಹೇಳಿದ್ರೆ ಅವನ ಹಿತಾಸಕ್ತಿಗಳನ್ನ ಪರಿಚಯ ಮಾಡ್ತಾ ಹೋಗಿ. ಪರಿಚಯಿಸಿ ಅಂತ. ಹಿತಾಸಕ್ತಿಗಳೇಂದ್ರೇನು? ನಿಮ್ಮ ಯಜಮಾನರಿಗೆ ನಿಮ್ಮ ಗಂಡಂದರಿಗೆ ಏನು ಇಷ್ಟ ಇದೆ, ಯಾವ ತಿಂಡಿ ಇಷ್ಟ, ಅಥವಾ ಯಾವ ವಿಚಾರಗಳು ಇಷ್ಟ, ಯಾವ ಕೆಲಸಗಳು ಇಷ್ಟ, ಇದ್ರ ಪರವಾಗಿ ನೀವು ಇರಬೇಕಾಗತ್ತೆ. ಉದಾಹರಣೆಗೆ ಈಗ ದೋಸೆ ತುಂಬ ಇಷ್ಟ ಅಂತ ಹೇಳಿದ್ರೆ ಅದನ್ನು ದೋಸೆ ಮಾಡಿ ತಿನ್ನಿಸುವಂಥದ್ದು, ಲೈಕ್ ಅಡುಗೆ ಮಾಡಿಕೊಡುವಂಥದ್ದು. ನಾನ್ ವೆಜ್ ತುಂಬ ಇಷ್ಟ ಅಂದರೆ ಅದನ್ನು ಮಾಡಿಕೊಡುವಂಥದ್ದು. ಅಂದರೆ ಅವರ ಹಿತಾಸಕ್ತಿ ಅಂದರೆ ಯಾವ ವಿಚಾರದಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಒಳ್ಳೇದು ಅನಿಸುತ್ತೆ ಅವರಿಗೆ, ಅದಕ್ಕೆ ನೀವು ಸಪೋರ್ಟಿವ್ ಆಗಿ ಕೆಲಸ ಮಾಡುವಂಥದ್ದು ಅಂತ ಹೇಳ್ತೀವಿ. ಅದಕ್ಕೆ ಹಿತಾಸಕ್ತಿ ಅಂತ ಹೇಳ್ತೀವಿ. ಸೊ ಇದು ನೆನಪಲ್ಲಿರಲಿ. ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ಸಮಯನ ಹಂಚಿಕೊಳ್ಳುವಂಥದ್ದು. ಸಮಯ ಸಿಕ್ಕರೆ ಜಾಸ್ತಿ ಗಂಡನ ಜೊತೆಗೆ ಆ ಸಮಯನ ಸ್ಪೆಂಡ್ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಉದಾಹರಣೆಗೆ ಮನೆ ಕೆಲಸ ಎಲ್ಲ ಮುಗೀತು, ಅವರು ಫ್ರೀ ಇದ್ದಾರೆ, ನೀವು ಫ್ರೀ ಇದ್ದೀರಾ ಅಂತ ಹೇಳಿದರೆ, ಇವಾಗಿನ ಜನ್ರೇಷನಲ್ಲಿ ಇವಾಗಿನ ಮದುವೆಗಳು ಹೆಂಗಾಗಿದೆ ಅಂದರೆ ಬರೀ ಫೋನಲ್ಲೇ, ಸ್ವಲ್ಪ ಟೈಮ್ ಸಿಕ್ಕರೆ ಫೋನಲ್ಲಿ ಅದಿರಬಾರ್ದು ಆ್ಯಕ್ಚುಲಿ. ಅದರಿಂದ ನಮಗೇನೂ ಸಿಗಲ್ಲ ಆ್ಯಕ್ಚುಲಿ. ನಮ್ಮ ಟೈಮ್ ಫೋನೊಟ್ಟಿಗೆ ಕಳೆಯೋದಾದರೆ ಇಲ್ಲಿ ಗಂಡನ ಜೊತೆ ಕಳೆದಿಲ್ಲ ಅಂತ ಹೇಳಿದ್ರೆ ಅವ್ರು ನಿಮ್ಮ ಜೊತೆಗೂ ಟೈಮ್ ಸ್ಪೆಂಡ್ ಮಾಡಿದೆ ಮತ್ತು ಫೋನೊಟ್ಟಿಗೆ ಕಳೀತಾ ಮತ್ತು ಬೇರೆಯವ್ರೊಟ್ಟಿಗೆ ಕಳೀತಾ ಹೋಗ್ತಾರೆ. ಆಮೇಲೆ ಮನಸ್ತಾಪಗಳು ಶುರು ಆಗುತ್ತೆ. ಇದಾಗಬಾರ್ದು ಅಂತ ಹೇಳಿದ್ರೆ ಫೋನನ್ನು ಆಚೆ ಬಿಟ್ಬಿಟ್ಟು ಸೊ ನೀವಿಬ್ಬರು ಕೂಡ ಹತ್ತಿರದಲ್ಲಿ ಒಂದು ಸಮಯನ ಒಬ್ರಿಗೊಬ್ರು ಕೊಡ್ತಾ ಹೋದರೆ ಸೊ ಆ ಮನಸ್ತಾಪಗಳು ಭಾಳ ಕಡಿಮೆ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗಲ್ಲ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಬಿ ಸಪೋರ್ಟಿವ್ ಫಾರ್ ಎವ್ರಿಥಿಂಗ್ ಅಂತ ಹೇಳ್ತೀವಿ. ಅಂತ ಹೇಳಿದರೆ ಉದಾಹರಣೆ ಗಂಡ ಏನೋ ಸಾಧನೆ ಮಾಡಬೇಕು ಅಂತ ಇರ್ತಾನೆ, ಯಾವುದೋ ಒಂದು ಹವ್ಯಾಸ ತುಂಬ ಇಷ್ಟ ಇರುತ್ತೆ, ಅದನ್ನು ಸಕ್ಸಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಸೊ ಆ ವಿಚಾರವಾಗಿ ನೀವು ಸಪೋರ್ಟಿವ್ ಆಗಿ ನಿಂತ್ಕೊಬೇಕಾಗತ್ತೆ. ಅದು ತುಂಬ ಇಷ್ಟ ಆಗುತ್ತೆ. ನೀವು ನಿಜವಾಗ್ಲೂ ತುಂಬ ಇಂಪ್ರೆಸ್ ಮಾಡಿಬಿಡ್ತೀರಾ. ಉದಾಹರಣೆಗೆ ಒಬ್ಬ ಸಿಂಗರ್ ಆಗಬೇಕಂತ ಓದಾಡ್ತಿರ್ತಾನೆ, ಎಕ್ಸಾಂಪಲ್ ಕೊಡ್ತಿರೋದು ನಾನು. ಅಥವಾ ಇನ್ಯಾವುದೋ ಒಂದು ಕೆಲಸ ಅದನ್ನು ಹಿಡ್ಕೊಂಡಿದ್ದಾರೆ, ಫುಲ್ಫಿಲ್ ಮಾಡಲೇಬೇಕಂತ ಓದಾಡ್ತಿರ್ತಾರೆ ಅಂದ್ಕೊಳ್ಳಿ. ಅದಕ್ಕೆ ನೀವು ಸಪೋರ್ಟಿವ್ ಆಗಿ ನಿಂತಾಗ ನಿಜವಾಗ್ಲೂ ಅವ್ರು ತುಂಬ ಇಂಪ್ರೆಸ್ ಆಗ್ತಾರೆ. ಈ ಕೆಲಸನೂ ಮಾಡಿ. ಆ್ಯಂಡ್ ಫೈನಲ್ ಪಾಯಿಂಟ್ ಬಂದು ಏನಂದರೆ ಅಪ್ರಿಸಿಯೇಷನ್ ಕೊಡಿ. ಯಾವಾಗ ಏನು ಕೆಲಸ ಮಾಡ್ತಾರೆ ಸೊ ನಾರ್ಮಲಿ ಅಪ್ರಿಸಿಯೇಷನ್ ಕೊಡಿ. ಈಗ ಉದಾಹರಣೆಗೆ ಯಾರೋ ನಮಗೆ ಫ್ರೆಂಡು ಅಥವಾ ಯಾರೋ ಹೊರಗಡೆ ರೋಡ್ ಮಧ್ಯೆ ಯಾರೋ ಒಳ್ಳೆ ಟ್ಯಾಲೆಂಟ್ ಸಿಕ್ತು ಅಂದರೆ ವಾವ್ ಸೂಪರ್ ಅಂತ ಹೇಳಲ್ವಾ? ಹಾಗೇನೆ ಜೊತೆಗಿರೋ ಗಂಡನಿಗೆ ವಾವ್ ಸೂಪರ್, ಏನೇ ಕೆಲಸ ಮಾಡಿದ್ರು ಅಪ್ರಿಸಿಯೇಷನ್ ಕೊಡಿ. ಮಾತಾಡೋದ್ರಿಂದ ಗಂಡನಿಗೆ ಮಾತಾಡ್ತೀರಾ. ಆ್ಯಂಡ್ ಖುಷಿಯಾಗಿ ಸಮಯನ ಕಳಿಬೇಕಂದ್ರೆ ನೀವು ಅವ್ರಿಗೆ ಅಪ್ರಿಸಿಯೇಷನ್ ಕೊಡಬೇಕು. ಆ್ಯಂಡ್ ನೀವು ಅವ್ರಿಗೆ ಅಪ್ರಿಸಿಯೇಷನ್ ಕೊಟ್ಟರೆ ಅವರು ನಿಮ್ಗೆ ಕೊಡ್ತಾರೆ. ವೆರಿ ಬ್ಯೂಟಿಫುಲ್ ಪಾಯಿಂಟ್ಸ್ ಇವೆಲ್ಲ. ಇದು ಸಣ್ಣ ಪುಟ್ಟ ಅನಿಸ್ತಿರ್ಬೋದು, ಬಟ್ ಒಂದು ಸಂಸಾರ ನಿಲ್ಲಿಸೋಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಪಾಯಿಂಟ್ಸನ್ನು ಅಳವಡಿಸ್ಕೊಳ್ಳಿ. ಡೆಫಿನೆಟ್ಲಿ ಆ ಸಂಸಾರ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳ್ತಾ ಇದ್ದೀನಿ 100%. ಇದು ಪ್ರಾಕ್ಟಿಕಲಿ ಎಷ್ಟೋ ಫ್ಯಾಮಿಲಿಗಳಲ್ಲಿ ನಾನು ನೋಡಿದ್ದೀನಿ. ಆ್ಯಂಡ್ ಅದನ್ನೇ ನಾನು ರೈಟ್ ಮಾಡಿ ಆ ಪಾಯಿಂಟ್ಸನ್ನು ಶೇರ್ ಮಾಡಿದ್ದೀನಿ. ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋಗೆ ಸಂದಾಗ ಲೈಕ್ ಮಾಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.